ದಾವಣಗೆರೆಯಲ್ಲಿ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆ. ಪಕ್ಷ ವಿರೋಧಿ ಚಟುವಟಿಕೆ ಅಂದರೆ ಪಕ್ಷದ ವಿರುದ್ಧ ಬಹಿರಂಗವಾಗಿ ಪ್ರಚಾರ ಮಾಡಿದ್ದಾರಾ ಎಂದು ಆಕ್ರೋಶ. ಮುಸ್ಲಿಮರಿಗೆ ಟಿಕೆಟ್ ಕೇಳಿದ್ದೇ ತಪ್ಪಾ? ಜಮೀರ್, ನಸೀರ್, ಜಬ್ಬಾರ್ ಏನು ಪಕ್ಷದ ವಿರುದ್ಧ ಚಟುವಟಿಕೆ ನಡೆಸಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ. ವಿಡಿಯೋ ನೋಡುವ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲ ಮಾಧ್ಯಮದವರಿಗೆ ಇವತ್ತು ಸ್ವಾಗತ ಕೋರುತ್ತಾ, ನಾವು ಇವತ್ತು ಜಬ್ಬಾರ್ ಸಾಹೇಬರಿಗೆ ಶಿಸ್ತಿನ ಸಿಪಾಯಿ, ಏನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಅಂತೇಳಿ ಅವರು ರಾಜಕೀಯ ಪ್ರವೇಶ ಮಾಡಿದಾಗಿಂದ ಇವತ್ತಿನವರೆಗೂ ಪಕ್ಷ ವಿರೋಧ ಚಟುವಟಿಕೆ ಅವರು ಜೀವಮಾನದಲ್ಲೇನೆ ಮಾಡಿಲ್ಲ. ಅವ್ರ ಮೇಲೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಇವತ್ತು ಉಚ್ಚಾಟನೆ ಮಾಡಿರೋದು ನಾವು ಖಂಡನೀಯ. ನಾವು ಅದಕ್ಕೆ ಖಂಡಿಸ್ತಾ ಇದ್ದೀವಿ. ಸಮಾಜದವರು, ನಾವು ಕಾಂಗ್ರೆಸ್ ಪಕ್ಷದವರೇ, ನಾವು ಅದಕ್ಕೆ ಖಂಡಿಸ್ತಾ ಇದ್ದೀವಿ. ನಾವು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು, ಸುರ್ಜೇವಾಲಾರವರು ಹೈಕಮಾಂಡ್ನಲ್ಲಿ ಇದಕ್ಕೆ ಸೂಚನೆ ಇದೆ ಅಂತೇಳಿ ಅವರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಇದು ಮಹಾ ತಪ್ಪು ಮಾಡಿದ್ದಾರೆ. ನಮಗೆ ಮೇಲೆ ದೌರ್ಜನ್ಯ ಆಗಿದೆ, ಜಬ್ಬಾರ್ ಸಾಹೇಬ್ರ ಮೇಲೆ ಅನ್ಯಾಯ ಆಗಿದೆ. ಅವ್ರ ಮೇಲೆ ಅಪಾದನೆ ಹೊರಿಸಿರೋದೇ ದೊಡ್ಡ ಅನ್ಯಾಯ. ಯಾಕಂದ್ರೆ ಅವರು ಜೀವಮಾನದಲ್ಲಿ ಯಾವತ್ತೂ ಅವರು ತಪ್ಪು ಕೆಲಸ ಮಾಡಿಲ್ಲ. ಪಕ್ಷ ಏನೇ ಕಷ್ಟದಲ್ಲಿದ್ರೂ ಪಕ್ಷ ಬಿಟ್ಟು ಹೋಗಿಲ್ಲ. ಯಾವತ್ತಿದ್ರೂ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಕೆ ಅಬ್ದುಲ್ ಜಬ್ಬಾರ್ ಅವರು. ಇದರಲ್ಲಿ ಮುಖ್ಯವಾದ ಇನ್ನೊಂದು ವಿಚಾರ, ನಸೀರ್ ಅಹಮದ್ ಸಾಹೇಬರು, ಜಮೀರ್ ಅಹಮದ್ ಸಾಹೇಬರ ಹೆಸರು ಇದರಲ್ಲಿ ಬರ್ತಾ ಇದೆ. ಅವರು ಯಾವುದೇ ಕಾರಣಕ್ಕೆ ಈ ಷಡ್ಯಂತ್ರದ ಬಗ್ಗೆ, ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿಲ್ಲ. ನಮ್ಮ ನಾಯಕರವರು ನಮ್ಮ ಮೇಲೆ ಅನ್ಯಾಯ ಆದಾಗ ಅವ್ರ ಹತ್ರ ಕೇಳೋದು ಸಹಜ. ಆ ಕೇಳಿದಾಗ ಸ್ಪಂದಿಸಿದ್ದು ಅವ್ರದ್ದು ತಪ್ಪು ಅಷ್ಟೇ. ನಾವು ನಮ್ಮ ಸಮಾಜ ಅಂತೇಳಿ ಅವ್ರು ನಮ್ಮ ಜೊತೆಗೆ ಬಂದ್ರಲ್ಲ, ನಾಯಕರಾದಂಥ ಜಮೀರ್ ಸಾಹೇಬ್ರವರು ಮತ್ತು ನಸೀರ್ ಸಾಹೇಬ್ರವ್ರದ್ದು ಇದೇ ಬಹಳ ತಪ್ಪು. ಅದಕ್ಕೆ ಮಾನದಂಡನೆ, ತಲೆದಂಡನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ, ಪಕ್ಷ ವಿರೋಧ ಚಟುವಟಿಕೆ ಅಂದ್ರೆ ಮಲ್ಲಿಕಾರ್ಜುನ್ ಸಾಹೇಬ್ರಿಗೂ ಜಬ್ಬಾರ್ ಸಾಹೇಬ್ರಿಗೂ ಆಗೋದಿಲ್ಲ. ಅದು ನಮ್ಮ ಪಕ್ಷದ ವಿರೋಧ ಚಟುವಟಿಕೆ. ಏನು ನಿಜವಾಗ್ಲೂ ಪಕ್ಷದ ವಿರೋಧ ಅವರು ಚಟುವಟಿಕೆ ಮಾಡಿದಾರ? ಅದು ಸಾಬೀತು ಮಾಡಬೇಕಾ? ಪಕ್ಷ ವಿರೋಧ ಚಟುವಟಿಕೆ ಅಂದ್ರೆ ಏನು? ಪಕ್ಷದ ವಿರೋಧ ಮತ ಚಲಾಯಿಸಬೇಕು, ಬಹಿರಂಗವಾಗಿ ಪ್ರಚಾರ ಮಾಡಿರಬೇಕು, ಪಕ್ಷದ ವಿರೋಧ ಚಟುವಟಿಕೆ ಯಾರ್ದಾದ್ರೂ ಪ್ರಚಾರ ಮಾಡಿರಬೇಕು. ಆ ಥರದ್ದು ಯಾವ್ದಾರ ಇದ್ರೆ ಅವ್ರು ಕೊಡಿ. ಇಲ್ಲೇ ಸಲ್ಲದ ಅವ್ರ ಮೇಲೆ ಆರೋಪ ಮಾಡಿ ಏನು ಇವತ್ತು ಪಕ್ಷದ ಒಂದು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಆದೇಶ ಹೊರಡಿಸಿದ್ದಾರೆ. ಅದು ನಿಜವಾಗ್ಲೂ ನಮಗೆ ದುಃಖಕರ ಸಂಗತಿ. ಮತ್ತು ಅದನ್ನು ನಾವು ನಮ್ಮ ಅಲ್ಪಸಂಖ್ಯಾತರ ಘಟಕ ಮತ್ತು ಅಲ್ಪಸಂಖ್ಯಾತರ ಬಾಂಧವರು, ಅಹಿಂದ ವರ್ಗದವರು, ಈ ದಕ್ಷಿಣ ಕ್ಷೇತ್ರದ ಮತದಾರರು ಇದನ್ನು ಖಂಡಿಸ್ತಾರೆ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ಇವರು ಪಕ್ಷ ವಿರೋಧಿ ಚಟುವಟಿಕೆಗೆ ಇವತ್ತು ಈ ಒಂದು ಕ್ರಮ ಕೈಗೊಂಡಿದೆ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಈ ಹಿಂದೆ ನಡೆದಂಥ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ದಿವಂಗತ ಶಾಮನೂರ್ ಶಿವಶಂಕರಪ್ಪನವರು ಶಿವಮೊಗ್ಗ ಕ್ಷೇತ್ರದಲ್ಲಿ ಓಪನ್ ಆಗಿ ಪಬ್ಲಿಕ್ ಒಂದು ಸಮಾರಂಭದಲ್ಲಿ, ಸಾರ್ವಜನಿಕ ಸಭೆಯಲ್ಲಿ ರಾಘವೇಂದ್ರ ನಮ್ಮ BY ರಾಘವೇಂದ್ರ ಅವರಿಗೆ ಮತ ಹಾಕ್ರಿ, BJP ಅಭ್ಯರ್ಥಿಗೆ ಮತ ಹಾಕ್ರಿ ಅಂತ ಹೇಳಿದರು. ಆವಾಗ ಕೆಪಿಸಿಸಿ ಅಧ್ಯಕ್ಷರು DK ಶಿವಕುಮಾರ್ ಅವರು ಯಾಕೆ ಕ್ರಮ ಕೈಗೊಂಡಿಲ್ಲ? ಅಲ್ಪಸಂಖ್ಯಾತರಿಗೆ ಮಾತ್ರ ಏನಿದು ಇರೋದು ಈ ಸೂತ್ರ? ಇನ್ನೊಂದು, ಇಕ್ಬಾಲ್ ಅಹಮದ್ ಸರ್ಡಗಿ ಅವರಿಗೆ ವಿಧಾನ ಪರಿಷತ್ ಸದಸ್ಯತ್ವದಿಂದ ವಂಚಿತ ಮಾಡಿದವರಿಗೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಇಕ್ಬಾಲ್ ಅನ್ಸಾರಿ, ಗಂಗಾತಿ ಒಳಗೆ ಇಕ್ಬಾಲ್ ಅನ್ಸಾರಿ ಅವರು ಸೋತಕ್ಕೆ ಯಾರು ಷಡ್ಯಂತ್ರ ಮಾಡಿದ್ದು? ಆ ಷಡ್ಯಂತ್ರಗಳಿಗೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಆವಾಗ ನೀವು ಅಲ್ಪಸಂಖ್ಯಾತರ ಮಾತ್ರ ನಿಮಗೆ ಕಾಣ್ತಾರೆ, ಆವಾಗ ತಾವು ಯಾಕೆ ಶಿಸ್ತು ಕ್ರಮ ಕೈಗೊಂಡಿಲ್ಲ? ಇವತ್ತು ಜಬ್ಬಾರ್ ಸಾಹೇಬರು 45 ವರ್ಷದ ಅವರ ಇತಿಹಾಸದಲ್ಲಿ ಯಾವತ್ತೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಅವ್ರಿಗೆ ಅಸಮಾಧಾನ ಇತ್ತು. ಅವರು ಈ ಚುನಾವಣೆ ಪ್ರಕ್ರಿಯೆಯಿಂದ ಅವ್ರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಅವ್ರು ಬಂದಿಲ್ಲ ಹೊರತು ಮತ್ತು ಬೇರೆ ಏನೂ ಇಲ್ಲ. ಅವ್ರ ಆದೇಶ ಏನು ಕೆಪಿಸಿಸಿ ಅಧ್ಯಕ್ಷರ ಆದೇಶ ಕೊಟ್ಟಿದ್ರು, ನಾವು ಪತ್ರಿಕಾಗೋಷ್ಠಿ ಮಾಡಬೇಕಂತ ಹೇಳ್ಬಿಟ್ಟು ಪತ್ರಿಕಾಗೋಷ್ಠಿ ಮಾಡಿ ಈ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲನೂ ಸಹ ಸೂಚಿಸಿದ್ರು. ಆದರೂ ಸಹ ಈ ಒಂದು ಕ್ರಮ ಏನಿದೆಯಲ್ಲ, ಇದು ನಿಜವಾಗ್ಲೂ ಈ ಒಂದು ಕ್ರಮದಿಂದ ಇಡೀ ಅಲ್ಪಸಂಖ್ಯಾತರ ರಾಜ್ಯದಲ್ಲಿರುವಂಥ ಅಸಮಾಧಾನ ಇದ್ದಾರೆ. ಇವತ್ತು ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನುಬಾಗಿಲಾಗಿರುವಂಥ ಅಲ್ಪಸಂಖ್ಯಾತ ಮತದಾರರಿಗೆ ತಾವು ನೋವು ಉಂಟು ಮಾಡಿದ್ದೀರಾ. ಈ ಕೂಡಲೇ ಸರಿಪಡಿಸಲಿದ್ರೆ ಮುಂದಿನ ಚುನಾವಣೆಯಲ್ಲಿ ಇದರ ಪರಿಣಾಮ ಎದುರಿಸಬೇಕಾಗ್ತದೆ. ಇದಕ್ಕೆ ನಾವು ಈ ಒಂದು ಏನು ಕ್ರಮ ಕೈಗೊಂಡಿದ್ದಾರೆ ಇದಕ್ಕೆ ನಾವು ಖಂಡಿಸ್ತೀವಿ. ಮತ್ತು ಜಬ್ಬಾರ್ ಸಾಹೇಬ್ರ ಜೊತೆಯಲ್ಲಿ ನಾವು ಇದ್ದೀವಿ. ಅವ್ರು ಯಾವುದೇ ನಿರ್ಧಾರ ತಗೊಂಡ್ರು ನಮ್ಮ ಸಮಾಜ ಬಾಂಧವರು ಮತ್ತು ಕಾಂಗ್ರೆಸ್ ಪಕ್ಷದ ಅಹಿಂದ ವರ್ಗದವರು, ಕಾಂಗ್ರೆಸ್ ಪಕ್ಷದವರು ಅವ್ರ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಾಗೂ ಅದೇ ರೀತಿ ಏನಪ್ಪ ಅಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ
ಸಾಮಾಜಿಕ ನ್ಯಾಯಕ್ಕೋಸ್ಕರ ಅವರು ಕೇಳಿದ್ದು. ಇಲ್ಲಿ ಸಾಮಾಜಿಕ ನ್ಯಾಯ ಬರಬೇಕು, ನಮ್ಮ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯಕ ತತ್ವ ಸಿದ್ಧಾಂತ ಮೇಲೆ ನಾವು ಪಕ್ಷ ಕಟ್ಟಿದ್ದೀವಿ ಅಂತ ಹೇಳೋರು ಸಾಮಾಜಿಕ ನ್ಯಾಯಕ್ಕೋಸ್ಕರ